ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ರೂಟೀನ್ನ ಒಂದು ಡಿಟಾಕ್ಸ್ ಡ್ರಿಂಕಿಂದ ಶುರು ಮಾಡ್ತೀನಿ. ಅದಕ್ಕೆ ಬೇಕಾಗಿರೋಂಥದ್ದು ವಿಳ್ಯದೆಲೆ, ದಾಸವಾಳದೆಲೆ, ಜೀರಿಗೆ ಇಷ್ಟನ್ನು ಚೆನ್ನಾಗಿ ಕುದಿಸ್ಬೇಕು. ಒಂದು 10 ನಿಮಿಷ ಕುದಿಸಾದ್ಮೇಲೆ ಅದನ್ನು ಕುಡಿಬೇಕು. ಡಿಪ್ರೆಷನ್ ಕುಡಿಬೇಕು ಅಂದ್ಬಿಟ್ಟು ಹಾಗೆ ಕುಡಿದ್ಬಿಟ್ಟಿರ, ಸ್ವಲ್ಪ ತಣ್ಣಗೆ ಮಾಡಿ ಕುಡೀರಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕುದಿಸಾದ್ಮೇಲೆ ಒಳ್ಳೆ ಕಲರ್ ಬಂದಿದೆ. ಈ ಥರ ಕಲರ್ ಬರುತ್ತೆ. 10 ಮಿನಿಟ್ಸ್ ಕುದಿಸ್ಮೇಲೆ ಈ ಥರ ಕಲರ್ ಬಂದಮೇಲೆ ಅದನ್ನು ಸೋಸ್ಕೊಂಡು ಕುಡಿಬೇಕು. ನೀವು ಒಂದ್ಸಲ ಟ್ರೈ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಂಗೆ ಬೇಬಿ ಅದೇ ಅದು ಬಂದ್ಬಿಡ್ತೀವತ್ತು. ಕಮಾನ್, ಕುಡಿತ್ಯಾ ಡಿಟಾಕ್ಸ್ ಡ್ರಿಂಕ್? ಬೇಡ. ಬಾಬಾ ನನ್ನ ಮಗಳಿವತ್ತು ಎದ್ದೇಳ್ಸಕ್ಕೆ ಮುಂಚೆ ಎದ್ದು ಬಂದ್ಬಿಟ್ಲು. ಕುಡಿತೆ ಚಿನ್ನ, ನೀನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಹೆಲ್ತಿ ಬಿಟ್ ಕಲಿಸ್ಬಿಟ್ಟು ನೀರು ಕುಡಿಯೋದ್ರೆ ನೋಡಿ ಮತ್ತೆ ಮನ್ಗವಳೆ. ಎದ್ದೋಗಿ ನೀರು ಕುಡಿಯೋಕೆ ನಾನು ಅಲ್ಲಿ ಲೇಟಾಗಿ ತಗೊಳ್ಳೋ ಅಂತಂದಿದ್ದು. ನಿನ್ನ ಪುನಃ ನೀಕೊಂದು ಬಂದಿದ್ದೀನಿ. ಡಿಟಾಕ್ಸ್ ಡ್ರಿಂಕ್ ಕುಡ್ದಾಯ್ತು. ಇವಾಗ ವಾಕಿಂಗ್ ಹೊರಟೆ. ಬಾಯ್ ಚಿನ್ನ, ವಾಕಿಂಗ್ ಹೋಗಿ ಬರ್ತೀನಿ. ಬಾಯ್. ಲವ್ ಯು. ಹಾಂ ಎಲ್ಲಿಗೆ? ಬೇಡ, ರೆಡಿ ಆಗ್ತೀನಿ, ಸ್ಕೂಲ್ಗೆ ರೆಡಿ ಆಗಿ. ಬಾಯ್. ಕುಳ್ಳಾಗ್ಬಿಟ್ಟೆ? ಎಲ್ಲಿ ಕುಳ್ಳಾದೆ? ನೀನೇ ಎಕ್ಸಸೈಸ್ ಮಾಡ್ತಾ ಇದೆಯಾ? ಓಹೋ, ಏನೋ ನನ್ನ ಮಗಳು ಎಕ್ಸಸೈಸ್ ಮಾಡ್ತಾಳಂತೆ. ಮಾಡ, ಇದು ಯಾವ ಥರ ಎಕ್ಸಸೈಜು? ಇದು ಯಾವ ಥರ ಎಕ್ಸಸೈಜು? ಈಗ ಅದಕ್ಕೆ ಕುಳ್ಳಾಗ್ಬಿಟ್ಟಿದ್ಯಾ? ನೋಡಿ, ನಿನ್ನ ಮಗಳು ಎಕ್ಸಸೈಸ್ ಮಾಡ್ತಾಳೆ ಕುಳ್ಳಾಗೋಕ್ಕೆ. ಎಲ್ಲ ಹೈಟ್ ಆಗಕ್ಕೆ ಎಕ್ಸಸೈಸ್ ಮಾಡಿದ್ರೆ ಇವಳು ಕುಳ್ಳಾಗಕ್ಕೆ ಮಾಡ್ತಾಳೆ, ಕುಳ್ಳಾಗಕ್ಕೆ. ಫ್ರೆಂಡ್ಸ್, ನಾನು ಪಾರ್ಕ್ಗೆ ಹೋದ್ಮೇಲೆ ಫೋನ್ ರೀಲ್ಸ್ ನೋಡೋಣ ಅಂತ ಓಪನ್ ಮಾಡ್ತೀನಿ. ಅವಾಗ ಗೊತ್ತಾಯಿತು ನಂದು ಕರೆನ್ಸಿ ಖಾಲಿ ಆಗ್ಬಿಟ್ಟೈತೆ ಅಂತ. ಅದಕ್ಕೆ ಈಗ ಕರೆನ್ಸಿ ಹಾಕೋಬೇಕು. ಯಾವ್ದಾರು ಒಳ್ಳೆ ಒಂದು ಇದಿದ್ರೆ ನೋಡ್ತೀನಿ ಈಗ ಯಾವುದಿದೆ ಅಂತ. ಸೊ ಯಾವ್ದಕ್ಕಳಿ ಚಿನ್ನ? 399,000. ಪಾಪ್ಯುಲರ್ ಯಾವುದಿದೆ? ಹಾಂ ಹೇಳು. ಹಾಂ 59842821. ಲಾಸ್ಟ್ ಟೈಮು 349 ದಕ್ಕಿದೆ. ಅದನ್ನೇ ಹಾಕತ್ತೀನಿ. ಕರೆನ್ಸಿ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಅದೇ ಇದನ್ನು ಹಾಕೋತೀನಿ. ಫ್ರೆಂಡ್ಸ್, ಆವಾಗ 350 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ನನ್ನ ಗಾಡಿ ಫುಲ್ ಟ್ಯಾಂಕ್ ಆಗ್ತಿತ್ತು. ಬಟ್ ಇವಾಗ 500 ರೂಪಾಯಿಗೆ ಹಾಕ್ಸಿದ್ರು ಫುಲ್ ಟ್ಯಾಂಕ್ ಆಗಲ್ಲ. ಈಗೆಲ್ಲ ರೆಡಿ ಆಯಿತು ಡ್ಯೂಟಿಗೆ ಹೋಗೋಕ್ಕೆ, ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋಕ್ಕೆ. ಈಗ ತಿಂಡಿ ತಿನ್ನೋ ಸಮಯ. ಬನ್ನಿ, ತಿಂಡಿ ಏನು ಮಾಡಿದಾರೆ ನೋಡೋಣ. ಪೂರಿ ಮತ್ತೆ ಸಾಂಬಾರ್. ಏನು? ಪೂರಿ ಮತ್ತೆ ಯಾವ ಸಾಂಬಾರ್? ಯಾವ ಸಾಂಬಾರ್ ಅಂದರೆ ನನ್ನ ಫೇವರೇಟ್ ಸಾಂಬಾರ್. ಹೌದಾ? ಈಗ ಹೋಗಿ ನೋಡ್ತೀನಿ. ನನ್ನ ಮಗಳೇ ಮೊದಲೇ ಹೇಳ್ಬಿಟ್ಲು ಪೂರಿ ಮತ್ತು ಸಾಂಬಾರ್ ಅಂತ. ವಾವ್, ಪೂರಿ ಆ್ಯಂಡ್ ದಾಲ್, ಪಾಲಕ್ ದಾಲ್ ಅನಿಸುತ್ತೆ ಮೋಸ್ಟ್ಲಿ. ಈಗ ಹೊಟ್ಟೆ ಎಸಿತಾ ಇದೆ. ಬೇಗ ತಿಂದುಬಿಟ್ಟು ಡ್ಯೂಟಿಗೆ ಹೊರಡಬೇಕು. ಚಿಕನ್ ಬೆಳಗಿನ ತಂದು ಮಾಡಬೇಕಲ್ವಾ? ಪೂರಿಗೂ ಚಿಕನ್ಗೂ ಸೂಪರಾಗಿರ್ತಿತ್ತು. ಅಲ್ಲಿ ಹೋಗಿ ಮಾಡ್ಕೊಳ್ಳಿ. ಪೂರಿ ವಿತ್ ದಾಲ್ ಸಾಂಬಾರ್ ತಿನ್ನೋದಕ್ಕೆ ರೆಡಿ. ಬಾ ಚಿನ್ನ, ನೀ ತಿಂದ?
ಬಾ ತಿನ್ನು ಬಾ. ಹೌದಾ ಮತ್ತೆ ನಾನು ತಿಂತೀನಿ ಬಿಡು. ಚೆನ್ನಾಗಿದ್ರೆ ತಿನ್ನಬೇಕು, ಚೆನ್ನಾಗಿಲ್ಲ ಅಂದ್ರೆ ತಿನ್ಬೇಕಲ್ಲ. ತಿಂದು ನೋಡ್ತೀನಿ ಈಗ. ಪರವಾಗಿಲ್ಲ, ಚೆನ್ನಾಗೈತೆ. ನನ್ನ ಕರ್ಕೊಯ್ತಾಳೆ, ಅದಕ್ಕೆ ಬ್ಯಾಗು ಈಗ ಎಲ್ಲ ನಂಗೆ ಕೈಲಿ ಕೊಟ್ಬಿಟ್ಟವಳೆ. ಎಲ್ಲ ಬ್ಯಾಗ್ ಇಲ್ಲ ಇದರಲ್ಲಿ. ನಂಗೆ ಯೂನಿಫಾರ್ಮ್ ಹಾಕೊಂಡಿದ್ಯಾ, ಇಟ್ಕೋಬೇಕು, ಹಾಕೋಬೇಕು ತಾನೆ. ಏನಾ ನನಗೆ ಕೊಟ್ಟಿದ್ಯಾ, ಅಷ್ಟು ಅದೆಲ್ಲ ನನಗೆ ಹಾಕೋಬೇಕು ತಾನೆ. ಬಾ. ಏನೋ ಹೋಗುತ್ತೆ ನೀನು ಹೆಂಗೆ ಹೇಳ್ತೀನಿ. ಬಾ ಟೈ ಅಲ್ಲ. ಹಾಂ ಓಕೆ, ಬಾಯ್ ಮಾಡ್ಬಿಡು. ಸ್ವಲ್ಪ ಟೈಮ್ ಓಕೆ ಬಾಯ್ ಬಾಯ್. ಅಮ್ಮ ನಿಂತ್ಕೋ ಬಾ, ನಿಂತ್ಕೋ ಬಾ. ಬಾಯ್ ಬಾಯ್ ಮಾಡ. ಬಾಯ್. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟಾಯಿತು. ಈಗ ಡ್ಯೂಟಿಗೆ ಹೊರಟಿದ್ದೀನಿ. ಅಲ್ಲಿ ಫ್ರೀ ಆದಾಗ ವೀಡಿಯೋಗಳು ಮಾಡ್ತೀನಿ. ತಿಂಗಳಾಗಿ ಬಾ ಎಲ್ಲ ಬಂದ್ಬಿಟ್ಟಿದ್ರು ಅವಾಗಲೇ. ಏನು ಬಡ್ಡಿ ವ್ಯವಹಾರ ಮಾಡ್ತಾ ಇದೆಯಾ? ನಿಂಗೂ ಬೇಕಾ? ಕೊಡೋ ಒಂದು 2 ಲಕ್ಷ. ತಗೋ, ಇದನ್ನೇ 2 ಲಕ್ಷ ಅಂತ ಅನ್ಕೊಂಡು ನಂಗೆ 3 ಲಕ್ಷ ವಾಪಸ್ ಕೊಡು. ಹಾಂ, ಯಾವ ಬಡ್ಡಿ? ಮೀಟ್ರ್ ಬಡ್ಡಿಯಾ? ಗಂಟೆ ಬಡ್ಡಿಯಾ ಮೀಟ್ರ್ ಬಡ್ಡಿಯಾ? ಹಿಡಿತಾವಲ್ಲ, ಎಲ್ಲ ಮಕ ತೋರಿಸ್ತಾ ಇಲ್ಲ. ಮಿನಿಟ್ಸ್ ಬಡ್ಡಿ ಅಣ್ಣ, ಮಿನಿಟ್ಸ್ ಬಡ್ಡಿ. ಜೈಲ್ಗೆ ಹೋಯ್ತಾರೆ ಇರೋ ಜೈಲ್ಗೆ. ಆಲ್ರೆಡಿ A5 ಮತ್ತೆ ಯಾವ ಜೈಲ್ಗೆ ಹಾಕ್ತಾರೆ? ಹೋಗಿ ಮುಚ್ಕೊಂಡು ಏನ್ ಜೈಲ್ಗೆ ಹಾಕ್ಬಿಟ್ಟಿದಾರ ನಿನ್ನ? ಇನ್ನು A5 ಅಷ್ಟೇ. ಕೋರ್ಟಲ್ಲಿ ಇನ್ನೂ ಕಟಕಟೆ ಹತ್ತಿಲ್ಲ. ಕಟಕಟೆ ಹತ್ತಿದೆ, ಜೈಲೊಳಕ್ ಹೋಗಿಲ್ಲ ಇನ್ನು. ಹೋಗೋದು ಬೇಡ, ಸುಮ್ಮನಿರು. ಆಮೇಲೆ ನೀನು ಅಲ್ಲಿ ಟೀ ತಂದ್ಕೊಡ್. ಆಮೇಲೆ ಕಸ್ಟಡಿಗೆ ಹಾಕ್ಸ್ಬಿಡ್ತೀನಿ. ಆಮೇಲೆ ನೀನ್ ಟೀ ತಂದ್ಕೊಡ್ಬೇಕಾಗುತ್ತೆ ಅಲ್ಗುವೆ, ನಿಂತು ಹಿಡ್ಕೊ. ಆಯ್ತು ತಕೋ. ನೀನ್ ಜೈಲಲ್ಲಿ ಇದ್ರೆ ಟೀ ಅನ್ನು ಬಿರಿಯಾನಿ ತಂದ್ಕೊಡ್ತೀನಿ. ಹಂಗಾರೆ ಒಟ್ನಲ್ಲಿ ಕಳ್ಸಕ್ ರೆಡಿ ಇದೆಯಾ ನೀನು? ನೋಡೋದು ಅಲ್ಲ, ಅವಳು ಖುಷಿ ನೋಡು. ಅವಳು ಖುಷಿ ನೋಡ್ರಿ ಜೈಲ್ಗೆ ಹೋಯ್ತಾಳೆ ಅಂತ. ಬಾ ನೀನು. ಯಾಕೆ ಇದನ್ನ 17ನೇ ತಾರೀಕು ಬರ್ಬಾರ್ದು? ಜಡ್ಜ್ ತೆಗ್ದಿ ನಾನು ಯಾರೋ ವಿಡಿಯೋ ಮಾಡ್ತಾನೆ ತೆಗ್ದು ಒಳಕಾಕ್ರ ಅಂತಂದಕ್ಕೆ. ಅವಾಗ ನೀನು ಏವನ್ ಆಗ್ತೀಯಲ್ಲ ನನ್ ಜೊತೆ ಬರೋದಕ್ಕೆ. ಸೇಮ್ ಬಟ್ ಡಿಫ್ರೆಂಟ್. ಒಳ್ಳೆ ಲಾಕ್ ಸಿಕ್ತತ. ಯಾವ್ದ ಲಾಕ? ಈ ಕಡೆ ತಿರ್ಕ ಮಾತಾಡೋ, ಅದೇನು ಆ ಕಡೆ ತಿರ್ಕಂದಿದೆ. ಇಲ್ಲಿ ನೋಡಿ, ಇವರೊಬ್ರು ರೀಲ್ಸ್ ನೋಡ್ತಾ ಇದ್ದಾರೆ. ಯಾಕೆಲ್ಲ ಸೈಲೆಂಟ್ ಆಗೋದ್ರೆ? ನೀನ್ ಸೈಲೆಂಟ್ ಅದರ ಅದಕ್ಕೆ. ನೋಡಿ, ನಮ್ಮ ಫ್ಯಾಮಿಲಿಗಳಲ್ಲಿ ಮದುವೆಗಳಲ್ಲಿ ನಾವು ಊಟ ಬಡಿಸ್ತಾಗ್ಲಿ ಎಲ್ಲ ಫೋಟೋ ಶೂಟ್ ಜಾಸ್ತಿ ನಿಂತ್ಕೊಬಿಟ್ಟವ್ರೆ. ನಮ್ಮನ್ನ ಮಾತ್ರ ಕದ್ದಿಲ್ಲ. ಎಲ್ಲ ಫೋಟೋ ಟ್ರೆಂಡಿಂಗ್ ಅಲ್ವಾ? ಈ ಕಡೆ ತೋರ್ಸು ಒಂಚೂರು. ಇನ್ನ ಎಲ್ಲ ಅಲ್ಬಿಟ್ಟಿರೋದೆ. ಹಲೋ ಸರ್, ಎಲ್ಲಿದ್ದೀರಾ ಸರ್? ಸರಿ ಬನ್ನಿ ಸರ್. ಯಾವ ಸರ್? ರೋಹಿತ್ ಸರ್. ದರ್ಶನ್ ಸರ್ ಮಾಡಿದೆ ಅನ್ಕೊಂಡ. ರವಿ ಸರ? ಹಾ, ರವಿ ಸರ್ ಬರ್ತಿದಾರಂತೆ, ಕರ್ಕೊಬರಕ್ ಹೋಗ್ಬೇಕಂತೆ. ಓಕೆ, ಹೋಗ್ತೀಯಾ? ಆಯ್ತು. ಮಾತಾಡು ಅಂದ್ರೆ ಇನ್ನೇನೋ ಚೆನ್ನಾಗಿ ಮಾತಾಡ್ತೀಯ. ಇದು ಯಾರೋ ಕಾಗೆ ಸಿಂಗರ್ ಹಾಡು ಹೇಳ್ತವ್ರೆ. ಜೋರಾಗೆ. ಗುಡ್ ಮಾರ್ನಿಂಗ್. ಹೆಂಗಿದೆ ಸರ್ ಮಾದೇಶ್ವರನ್ ಬೆಟ್ಟ? ರಿವ್ಯೂ ಹೇಳಿ. ಸಗದಾಗಿತ್ತು. ಅದೇನೋ ಇದೇನೋ ಗೋಲ್ಡನ್ ಚಾರಿಯಟ್. ಏನ್ ಹೊಸ್ದಾಗಿ ಏನಾದ್ರು ಮಾಡಿದಾರಾ? ಹೊಸದಾಗಿ ರೋಡ್ ಚೆನ್ನಾಗಿದೆ ಅಷ್ಟೇ. ಚಿರತೆ ರೋಡ್ ಚೆನ್ನಾಗಿದೆ, ಈಗ ರೋಡ್ ಚೆನ್ನಾಗಿದೆ. ಈ ಚಿರತೆ ಗಿರ್ತೆ ಏನೂ ಇಲ್ವಾ? ಏನು ಕಾಣಿಸ್ಲಿಲ್ಲ. ಸೊ ಡ್ಯೂಟಿ ಮುಗಿಸ್ಕೊಂಡು ನನ್ನ ಮಗಳು ಕರ್ಕೊಬರೋಣ ಅಂತ ಹೊರಟಿದೆ. ಜೋರು ಮಳೆ ಶುರುವಾಯಿತು. ಅಲ್ಲೇ ಸೈಡಲ್ಲಿ ನಿಂತ್ಕೊಂಡೆ. ಸ್ಕೂಲಿಂದ ಬರ್ತಾ ಇದ್ದೀವಿ. ನಡಿಯಪ್ಪ
ನಾವು ಹೂವು ತಗೊಂಡು ಹೋಗೋಣ ಲೇಟಾಗಿ. ಫ್ರೆಂಡ್ಸ್, ನಮ್ಮಮ್ಮ ಸೌದತ್ತಿಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಮಂಗಳವಾರ ನಮ್ಮ ಮನೇಲಿ ಮತ್ತು ನಮ್ಮಮ್ಮನ ಮನೇಲಿ 2 ಕಡೆಯಿಂದ ಪೂಜೆ ಮಾಡಬೇಕು. ಸೊ ಅದಕ್ಕೆ ಇವತ್ತು ನನ್ನ ಮಗಳೇ ಪೂಜೆ ಮಾಡ್ತಾಳಂತೆ. ಫಸ್ಟ್ ಟೈಮ್ ಅವಳು ಒಬ್ಬಳೆ ಕೈಲೇ ಬಿಡ್ತಾಯಿದ್ದೀನಿ. ಎಲ್ಲರಿಗೂ ಇಡು ಚಿನ್ನ. ಆ ಮಾಮಿಗೆ ಈ ಮಮ್ಮಿಗೆ 3. ನಿಂಗೆ ಇಷ್ಟ ಬಂದಷ್ಟು ಇಡು. ನೀಟಾಗಿ ಹಾಕು, ಬೀಳಿಸ್ಬಿಟ್ಟು ಆಮೇಲೆ. ಒಂದೊಂದೇ ಹಾಕು, ಆ ಥರ ಮಾಡ್ಕೊಬೇಡ, ಬೇಕಾದ್ರೆ ನಿಧಾನಕ್ಕೆ ಮಾಡು. ಇಲ್ಲ ಇದು ಬೇರೆ ತಗೋ, ಅಲ್ಲಿ ಮುಂದೆ ಇಟ್ಕವ, ಇಲ್ಲೇ ಇಟ್ಕೋ, ಇಲ್ಲೇ ಮುಂದೆ. ಅದು ಬಿಚ್ಚಬಾರ್ದು, ಅದು ಬಿಚ್ಚಿದ್ರೆ ಅದು ಕುತ್ಕೊಳ್ಳಲ್ಲ. ಅದು ಹಂಗೆ ಹಾಕ್ಬೇಕು ನೀರು. ಅವೆಲ್ಲ ಡೆಕೋರೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದೀವಿ ಚಿನ್ನ. ಈಗ ದೀಪ ಹಚ್ಬಿಟ್ಟು ಗಂಕಟೇಶು. ಓಕೆ, ಸ್ಟಾರ್ಟ್. ಹೊಡಿ ಹೊಡಿತೀನಿ ನಾನು. ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಮಿ ಎಲ್ಲಿರೋದು ಮಾಮಿ? ಇಲ್ಲ ಮಾಮಿ, ಕೃಷ್ಣ ಮಾಮಿ ಮೇಲೆ. ಒಳಗಿಂದನೇ ಮಾಡು, ಒಳಗಿಂದನೇ ಮಾಡು. ಭಕ್ತಿಯಿಂದ ಮಾಡಬೇಕು, ಕೋಚಿಂಗ್ ಹಾಕ್ಬೇಡಪ್ಪ. ಸಾಕು ಬಾಯ್. ಸೊ ಈಗ ಇಲ್ಲಿ ಮುಗೀತು ಪೂಜೆ ಫ್ರೆಂಡ್ಸ್. ಈಗ ನಮ್ಮ ಅಮ್ಮನ ಮನೆಗೆ ಹೋಗಿ ಮಾಡಬೇಕು. ನಮ್ಮ ಅಮ್ಮನ ಮನೆಗೆ ಹೋಗಿ ಮಾಡಬೇಕು. ನಿಮ್ಮ ಅಜ್ಜಿ, ನಮ್ಮಮ್ಮ ನಿಮ್ಮ ಅಜ್ಜಿ. ಹೋಗೋಣ ಅಲ್ಲಿಗೀಗ. ನಮ್ಮಮ್ಮ, ನಿಮ್ಮ ಅಮ್ಮವ್ರ ಅಜ್ಜಿ. ನಮ್ಮವ್ರ ಅಜ್ಜಿ, ಅವರು ನಿಮ್ಮ ಅಮ್ಮವ್ರ ಅಜ್ಜಿಯವರ ಅಪ್ಪ ಅಮ್ಮ ಅಲ್ಲ, ತಾತವ್ರ ಅಪ್ಪ ಅಮ್ಮ. ತಾತರಪ್ಪ ಅಮ್ಮ, ಇವರು ಅಮ್ಮ ಅಮ್ಮನಿಗೆ. ನಿಮ್ಮ ಅಮ್ಮನಮ್ಮ. ನಡಿ ಹೋಗೋಣ. ಆಯ್ತು, ಇಲ್ಲೂ ಪೂಜೆ ಮುಗೀತು. ಇವಾಗ 2 ಕಡೆ ಪೂಜೆ ಆಯಿತು. ಸೌದತ್ತಿ ಎಲ್ಲಮ್ಮ ಕಾಪಾಡು ತಾಯಿ. ಫ್ರೆಂಡ್ಸ್, ಇವತ್ತಿನ ದಿನಚರಿ ಇಷ್ಟಕ್ಕೆ ಮುಗಿಯುತ್ತೆ. ನಾಳೆ ಮತ್ತೆ ಯಾವ ದಿನಚರಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ಗೆ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಬಾಯ್ 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 ಬಾಯ್.